ಏನ್ ಯಜಮಾನ್ರೆ ಹಾಡ್ ಗೀಡೆಲ್ಲ ಜೋರಾಗಿ ಹಾಡ್ತಾ ಇದ್ದೀರಾ? ಏನ್ ಸಮಾಚಾರ? ಪಾರ್ವತಿ, ಹೋದ್ ಸತಿ ಕಾಡಿಗೆ ಹೋದಾಗ ನೀನೇ ಅಲ್ವಾ ಹೇಳಿದ್ ನನಗೆ ಕಾಡಿಗೆ ಹೋಗ್ಬೇಕಾದ್ರೆ ನಾವು ಜೋರಾಗಿ ಹಾಡ್ಕೊಂಡು ಹೋಗ್ಬೇಕು, ಅವಾಗ ಗಿಡ ಮರ ಪ್ರಾಣಿ ಪಕ್ಷಿಗಳಿಗೆಲ್ಲ ಖುಷಿ ಆಗುತ್ತೆ ಅಂತ. ಓ, ನೀವ್ ಅದನ್ನೆಲ್ಲ ಇನ್ನೂ ಜ್ಞಾಪಕ ಇಟ್ಕೊಂಡಿದ್ದೀರಾ? ಅದು ನೆನಪಿದೆ, ಅದ್ರ ಜೊತೆಗೆ ಇನ್ನೊಂದು ನೆನಪಿದೆ. ಏನ್ ಯಜಮಾನ್ರೆ? ನೀನು ಗಿಡ ಮರಗಳ ಜೊತೆ ಎಲ್ಲ ಮಾತಾಡ್ತಾ ಇದ್ದೆ ಅಲ್ವಾ ಪಾರ್ವತಿ? ನನ್ಗೊಂದು ಡೌಟು, ನೀನೇನೋ ಗಿಡ ಮರಗಳ ಜೊತೆ ಮಾತಾಡ್ತಾ ಇದ್ದೆ, ಆದ್ರೆ ಗಿಡ ಮರಗಳು ಏನ್ ನಿನ್ ಜೊತೆ ಮಾತಾಡ್ತಾ ಇದ್ವು? ಯಜಮಾನ್ರೆ, ನಾನ್ ಹೇಳಿದ್ದು ನಾನ್ ಗಿಡ ಮರಗಳ ಜೊತೆ ಮಾತಾಡ್ತೀನಿ ಅಂತ, ಅವುಗಳು ಮಾತಾಡುತ್ತೆ ಅಂತ ಹೇಳದ್ನಾ? ಓ ಹಾಗಾ, ಅರ್ಥ ಆಯ್ತು ಬಿಡು ಪಾರ್ವತಿ. ಆದ್ರೂ ನೀನ್ ಮಾತಾಡೋದೆಲ್ಲ ಅವುಗಳಿಗೆ ಹೇಗೆ ಅರ್ಥ ಆಗುತ್ತೆ? ಅವುಗಳೆಲ್ಲ ನನ್ನ ಮಾತಿಗೆ ಪ್ರತಿಕ್ರಿಯಿಸುತ್ತೆ ಗೊತ್ತಾ? ಹೌದಾ? ಹ್ಞೂ ಯಜಮಾನ್ರೆ, ಈ ಮನುಷ್ಯರ ಜೊತೆ ಕಷ್ಟ ಸುಖ ಹಂಚ್ಕೊಳ್ಳೋ ಬದಲು ಈ ಪ್ರಕೃತಿ ಜೊತೆ ಹಂಚ್ಕೊಂಡ್ರೆ ಸಹಾಯ ಸಿಗ್ಲಿಲ್ಲ ಅಂದ್ರೂ ಸಮಾಧಾನ ಅಂತೂ ಸಿಕ್ಕೇ ಸಿಗುತ್ತೆ. ಹಲೋ ಎಲ್ರು ಹೇಗಿದ್ದೀರಾ? ಏನ್ ಸಮಾಚಾರ? ಎಲ್ರದ್ದು ಕಾಫಿ ತಿಂಡಿ ಆಯ್ತಾ? ಏನು ಇನ್ನೂ ಆಗಿಲ್ವಾ? ಇನ್ನೇನು ಪಾರ್ವತಿ ಮೇಡಮ್ ತಂದ್ಕೊಟ್ಟಿಲ್ವಾ? ಒಂದ್ ನಿಮಿಷ, ನಾನು ಆರ್ಡರ್ ಮಾಡ್ತೀನಿ ತಡೀರಿ. ಏನ್ ಪಾರ್ವತಿ ಮೇಡಮ್, ನಿಮ್ ಫ್ರೆಂಡ್ಸಿಗೆಲ್ಲ ನೀವಿನ್ನೂ ಊಟ ತಿಂಡಿನೇ ಕೊಟ್ಟಿಲ್ವಂತೆ? ಫ್ರೆಂಡ್ಸ್, ನೀವೇನು ತಲೆ ಕೆಡಿಸ್ಕೊಂಬೇಡಿ, ನಾನು ಹೇಳಿದ್ದೀನಿ ಇವಾಗ ಕೊಡ್ತಾರೆ. ಥ್ಯಾಂಕ್ಸ್ ಪಾರ್ವತಿ. ನೋಡಿ, ನಿಮ್ ಫ್ರೆಂಡ್ಸ್ ಎಲ್ಲ ನನ್ನ ಫ್ರೆಂಡ್ಸ್ ಆಗಿ ನನಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ. ಯಜಮಾನ್ರೆ, ನಾನು ಗಿಡ ಮರಗಳ ಹತ್ರ ಮಾತಾಡ್ತೀನಿ ಅನ್ನೋದನ್ನ ಲಾಭವಾಗಿ ಇಟ್ಕೊಂಡು ನನ್ನನ್ನೇ ಆಡ್ಕೊಂತಿದ್ದೀರಾ. ನಿಮ್ಮ ಹತ್ರ ಮಾತಾಡೋದಿಲ್ಲ ಹೋಗಿಟ್ಟು. ಏಯ್ ಪಾರ್ವತಿ, ಪಾರ್ವತಿ ಮತ್ತೆ ಕೋಪ ಮಾಡ್ಕೊಂಡ್ಳು. ಇವಳನ್ನ ಸಮಾಧಾನ ಮಾಡೋದೇ ನನಗೊಂದು ದೊಡ್ಡ ಟಾಸ್ಕ್. ಪಾರ್ವತಿ, ಕ್ಷಮಿಸಿ ಗುರುಗಳೇ, ನಾನು ಆಗಲೇ ಫೋನ್ ಮಾಡಿದ್ದೆ. ನೀವು ಧ್ಯಾನದಲ್ಲಿದ್ರಿ ಅಂತ ಗೊತ್ತಾಯ್ತು. ತೊಂದರೆ ಆಯ್ತೇನೋ? ನನ್ನ ತೊಂದರೆ ಆಗಿರಲಿ, ನಿಮ್ಮ ಈ ಧ್ವನಿ ಕೇಳ್ತಿದ್ರೆ ತೊಂದರೆ ನಿಮಗೆ ಆಗಿರೋ ಹಾಗೆ ಕಾಣ್ತಿದೆ. ಹೌದು ಗುರುಗಳೇ. ಅಂಥದ್ದೇನಾಯ್ತು ತಾಯಿ? ನಮ್ಮ ಆದಿಗೋಸ್ಕರ ನೀವು ಮಂತ್ರಿಸಿ ಕೊಟ್ಟು ತಾಯ್ತಾ ಈಗ ನನ್ನ ಮಗನ ಕೈಯಲ್ಲಿ ಅದು ಮನೇಲೆ ಬಿದ್ದು ಹೋಗಿದೆ. ಅದು ಹೇಗೆ ಬಿತ್ತು, ಹೇಗಾಯ್ತು ಅಂತ ಗೊತ್ತಿಲ್ಲ. ಇದ್ರ ಬಗ್ಗೆ ಎಚ್ಚರಿಕೆಯಿಂದ ಇರು ಅಂತ ಹೇಳೋದಕ್ಕೆ ನನ್ನ ಮಗನಿಗೆ ಫೋನ್ ಮಾಡ್ತಾನೆ ಇದ್ದೀನಿ, ಆದರೆ ಫೋನ್ ಸಿಗ್ತಾನೆ ಇಲ್ಲ. ಗುರುಗಳೇ, ಏನ್ ಮಾಡೋದೀಗ? ನೀವೇ ಏನಾದ್ರೂ ಒಂದು ಪರಿಹಾರ ಹೇಳಬೇಕು. ತುಂಬಾ ಆತಂಕ ಆಗ್ತಿದೆ. ಭಯ ಪಡಬೇಡಿ ತಾಯಿ. ಕೆಲವು ಸಲ ದುಷ್ಟಶಕ್ತಿಗಳು ನಮ್ಮ ವಿರುದ್ಧನೇ ಇರುತ್ತವೆ. ಅಂಥ ಸಂದರ್ಭದಲ್ಲಿ ನಾವು ಮನಸ್ಸನ್ನು ದುರ್ಬಲಗೊಳಿಸ್ಕೊಂಡು ಗಾಬರಿ ಆದರೆ ಅವು ನಮ್ಮನ್ನು ಇನ್ನಷ್ಟು ಕಾಡಕ್ಕೆ ಶುರು ಮಾಡುತ್ತವೆ. ಭಯ ಪಡಬೇಡಿ ನೀವು. ಆದರೆ ಅಂತಿಮವಾಗಿ ದೈವಶಕ್ತಿ ಮುಂದೆ ಯಾವ ದುಷ್ಟಶಕ್ತಿಯೂ ನಿಲ್ಲೋಲ್ಲಮ್ಮ. ನಿಮ್ಮ ಇಷ್ಟ ದೇವತೆಗೆ ಒಂದು ಕಠಿಣವಾದ ಹರಕೆಯನ್ನು ಹೊತ್ಕೊಳ್ಳಿ. ಅದನ್ನು ನಿಮ್ಮ ಮಗ ವಾಪಸ್ ಬಂದ ನಂತರ ಸಾಂಗವಾಗಿ ಅದನ್ನು ನೆರವೇರಿಸಿ. ಎಲ್ಲವೂ ಒಳ್ಳೆಯದಾಗುತ್ತಮ್ಮ. ಸರಿ ಗುರುಗಳೇ, ನೀವು ಹೇಳಿದಾಗೆ ಮಾಡ್ತೀನಿ. ಸರಿ ತಾಯಿ, ಧೃತಿಗೆಡಬೇಡಿ. ಒಳ್ಳೆಯದಾಗಲಿ. ಆಗಲಿ ಗುರುಗಳೇ.
ಇದ್ದೀನಿ ನಾನು. ಯಾವ ಜಾಗ ಇದು? ಇದು ಆದಿತ್ಯ ಸರ್ಕಾರ ಅಲ್ವಾ? ಅವರು ಇದು ಯಾವ ಜಾಗಕ್ಕೆ ಬಂದಿದ್ದಾರೆ? ಸರ್ಕಾರ ಇಲ್ಲೇ ಇದೆ ಅಂದ್ರೆ ಆದಿತ್ಯ ಸರ್ ಒಳಗಡೆನೆ ಇರ್ಬೋದು. ತಾತ, ಇದು ಯಾವ ಊರು? ನಮ್ಮೂರ ಹೆಸರು ಗೊತ್ತಿಲ್ಲದೆ ಬಂದ್ಬಿಟ್ಯಾ? ತಪ್ಸ್ಕೊಂಡು ಬಂದ್ಯಾ ಹೆಂಗೆ? ಇಲ್ಲ, ಅದು ಆ ಕಾರ್ ಇಲ್ಲಿ ಹೆಂಗೆ ಬಂತು? ಅದರಲ್ಲಿ ಯಾರು ಬಂದರು? ನಮ್ಮ ಪಾರ್ವತಮ್ಮ ಬಂದಿದ್ದಾಳೆ ಕಣಪ್ಪ. ಪಾರ್ವತಮ್ಮ ಅಂದರೆ ಪಾರುನಾ? ಹಾಂ, ಪಾರುನೇ. ಪಾರ್ವತಿಯವ್ರ ಜೊತೆ ಬೇರೆ ಯಾರು ಬಂದಿದ್ದಾರೆ? ಅವಳ ಜೊತೆ ಅವಳ ಯಜಮಾನ ಬಂದಿದ್ದಾರೆ. ಅವ್ರ ಹೆಸರೇನಾದರೂ ಗೊತ್ತಾ ತಾತ? ಇಲ್ಲಪ್ಪ, ಪಾರ್ವತಿ ಮಾತ್ರ ಯಜಮಾನ ಕರಿತಾ ಇದ್ರು. ದೇವ್ರೆ, ಒಳ್ಳೆ ಉದ್ದೇಶ ಇಟ್ಕೊಂಡು ಕಾಡಿಗೆ ಹೋಗಿರೋ ನಮ್ಮ ಭಾವ ಮತ್ತು ಪಾರ್ವತಿಯವ್ರಿಗೆ ಯಾವ ತೊಂದರೆನೂ ಆಗದಿರೋ ಥರ ಕಾಪಾಡಪ್ಪ. ಅವರಿಬ್ರು ಕ್ಷೇಮವಾಗಿ ವಾಪಸ್ ಬರೋ ಹಾಗೆ ಮಾಡು. ಒಳ್ಳೆ ಮನಸ್ಸಿರೋ ನೀನು ಬೇಡ್ಕೊತಾ ಇದೀಯಾ? ಆ ದೇವರು ಪಾರ್ವತಿನ ಯಜಮಾನ್ರನ್ನ ಖಂಡಿತ ಕಾಪಾಡ್ತಾನಮ್ಮ. ಯಜಮಾನ್ರ ಬಗ್ಗೆ ಕಾಳಜಿ, ನಮ್ಮ ಪಾರ್ವತಿ ಬಗ್ಗೆ ಎಷ್ಟೊಂದು ಪ್ರೀತಿ ಇಟ್ಕೊಂಡಿದೀಯ. ಯಾವ ಜನ್ಮದಲ್ಲಿ ನನ್ನ ಸ್ವಂತ ಮಗಳಾಗಿ ಹುಟ್ಟಿದ್ಯೋ ಏನೋ, ಈ ಜನ್ಮದಲ್ಲಿ ಪಾರ್ವತಿ ನೀನು ಅಕ್ಕಂಗಿರ ಥರ ಅನ್ಯೋನ್ಯವಾಗಿದ್ದೀರಿ. ಈ ನಿಮ್ಮಿಬ್ಬರು ಬಾಂಧವ್ಯ ಯಾವಾಗಲೂ ಶಾಶ್ವತವಾಗಿರಲಮ್ಮ. ಖಂಡಿತವಾಗ್ಲೂ ನಾನು ಪಾರ್ವತಿಯವರು ಕೊನೆವರೆಗೂ ಅಕ್ಕ ತಂಗಿರಾಗೆ ಇರ್ತೀವಪ್ಪ. ಯೋಚನೆ ಮಾಡಬೇಡಿ. ನಾವು ಹಚ್ಚಿರೋ ಈ ದೀಪ ಯಾವುದೇ ಕಾರಣಕ್ಕೂ ಆರದೇ ಇರೋ ಹಾಗೆ ನೋಡ್ಕೋಬೇಕಪ್ಪ. ಆಗಲಿ ಮಗಳೇ, ನೀನೇನು ಯೋಚನೆ ಮಾಡಬೇಡ. ನಾನು ಗಣಿ ಇದೀವಲ್ಲ, ನೀನು ಆ ಮನೆಗೆ ಹೋಗು. ಏನು ಕೆಲಸ ಇರ್ತೋ ಏನೋ. ಇಲ್ಲ ಅಪ್ಪ, ನಾನು ಇಲ್ಲೇ ಇದ್ದು ಈ ದೀಪ ಆರದೇ ಇರೋ ಹಾಗೆ ನೋಡ್ಕೋತೀನಿ.
ನಿನ್ನಿಂದ ಅರ್ಜೆಂಟಾಗಿ ಒಂದು ಇಂಪಾರ್ಟೆಂಟ್ ಕೆಲಸ ಆಗಬೇಕು. ನಾನೊಂದು ಕಡೆ ಹೋಗ್ತಿದ್ದೀನಿ, ನೀನು ನನ್ನ ಜೊತೆ ಬರಬೇಕು. ಬಂದು ಅಲ್ಲೊಬ್ಬನ್ನ ಮುಗಿಸ್ಬೇಕು. ಯಾಕೆ ಆಗಲ್ವಾ? ಗುಡ್. ನಿನ್ನಿಂದ ನಾನು ಇದನ್ನೇ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಮಾತು ಬರೋರ್ಗಿಂತ ಮಾತು ಬರ್ದೇ ಇರೋರಿಗೆ ನಿಯತ್ ಜಾಸ್ತಿ ಅಂತೆ. ಅದಕ್ಕೆ ಈ ಕೆಲಸಕ್ಕೆ ನಿನ್ನನ್ನು ಆಯ್ಕೆ ಮಾಡಿರೋದು. ಸದ್ಯಕ್ಕೆ ಇವನ್ ಎಲ್ಲಿದ್ದಾನೆ ಅನ್ನೋದನ್ನ ನಾವು ಕಂಡು ಹಿಡಿಬೇಕು. ಮಿಕ್ಕಿದ ಕೆಲಸನ ನಾನು ಹಿಂಗೆ ಆಮೇಲೆ ಹೇಳ್ತೀನಿ. ಸರಿ, ನನ್ನ ಫಾಲೋ ಮಾಡು. ಪಾರ್ವತಿ, ಐ ಆಮ್ ಸಾರಿ ಪಾರ್ವತಿ. ಸಾರಿ, ನಿಂಗೆ ಬೇಜಾರು ಮಾಡ್ಬಿಟ್ಟೆ. ಪಾರ್ವತಿ ಪ್ಲೀಸ್, ಪಾರ್ವತಿ ನನ್ನ ಜೊತೆ ಮಾತಾಡು. ಪಾರ್ವತಿ ಇವಾಗ ನನ್ನ ಜೊತೆ ಮಾತಾಡೋಕೆ ಏನು ಮಾಡಬೇಕು? ನನಗೆ ಗೊತ್ತು, ನಮ್ಮ ಪಾರ್ವತಿಗೆ ಅಂತ್ಯಾಕ್ಷರಿ ಅಂದರೆ ತುಂಬ ಇಷ್ಟ ಅಂತ. ಇವಾಗ ನಾವು ಅಂತ್ಯಾಕ್ಷರಿ ಆಡೋಣ. ಒಂದು ವೇಳೆ ಅದ್ರಲ್ಲಿ ನಾನು ಗೆದ್ರೆ ನೀನು ನನ್ನ ಜೊತೆ ಮಾತಾಡಬೇಕು, ಅದು ನಾನು ಸಾಕು ಅನ್ನೋವರೆಗೂ. ಒಂದ್ ವೇಳೆ ನೀವು ಸೋತ್ರೆ ನೀನು ಹೇಳ್ದಂಗೆ ನಾನು ಕೇಳ್ತೀನಿ. ಓಕೆ? ಆದರೆ ಈ ಅಂತ್ಯಾಕ್ಷರಲ್ಲಿ ಒಂದು ವಿಶೇಷ ಇದೆ. ಅದು ಏನಪ್ಪ ಅಂದರೆ, ಒರಿಜಿನಲ್ ಸಾಹಿತ್ಯನ ಬದಲಿಸಿ ನಾವೇನು ಬೇಕಾದರೂ ಸೇರಿಸ್ಕೊಂಡು ಹಾಡ್ಬೋದು. ಇದು ತಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಅಷ್ಟು ಅರ್ಥ ಆಗದೆ ಇರೋಷ್ಟು ದಡ್ಡಿ ಏನಲ್ಲ ನಾನು. ಗುಡ್ ಗರ್ಲ್. ಸರಿ, ಹಂಗಾದ್ರೆ ನೀನೇ ಶುರು ಮಾಡು. ಶುರು ಮಾಡಿದ್ದು ನೀವೇ ತಾನೆ? ನೀವೇ ಮೊದಲು ಹಾಡಿ. ಓಕೆ, ಯಾವ ಸಾಂಗ್ ಹಾಡಲಿ? ಹೇ ಹೆಪ್ಪಾರು, ಹೇ ಹೆಪ್ಪಾರು, ಅರೆ ಹೇ ಹೆಪ್ಪಾರು, ಹೇ ಹೇಳೆಪ್ಪಾರು, ಒಂದು ಸಲ ಏನಾಗಲ್ಲ. ಅವರಿಬ್ರು ಎಲ್ಲೋಗಿದ್ದಾರೆ ಅಂತ ಹೇಳ್ತೀರಾ? ಅಲ್ಲಪ್ಪ, ಅವ್ರ ಬಗ್ಗೆ ಇಷ್ಟೊಂದು ಕೇಳ್ತಿದೆಯಲ್ಲ, ನೀನು ಯಾರು? ನಿನಗೇನಾಗಬೇಕು? ನಾನು ಅವ್ರಿಗೆ ತುಂಬ ಬೇಕಾದವನೇ, ತುಂಬ ಪರಿಚಯ ಇರೋನೆ. ದಯವಿಟ್ಟು ಅವ್ರು ಎಲ್ಲೋಗಿದ್ದಾರೆ ಅಂತ ಹೇಳ್ತೀರಾ? ಅವರು ಎಲ್ಲಿಗೆ ಹೋಗಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಅದು ತುಂಬ ಸೂಕ್ಷ್ಮವಾದ ವಿಚಾರ. ಅವರು ಎಲ್ಲಿಗೆ ಹೋಗಿದ್ದಾರೆ, ಯಾತಕ್ಕೆ ಹೋಗಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಹಾಗೆಲ್ಲ ಹೇಳ್ಬೇಡಿ ತಾತ, ತುಂಬ ಮುಖ್ಯವಾದ ವಿಷಯ ತಿಳಿಸ್ಬೇಕು ಅವ್ರಿಗೆ. ಸರಿ, ಅವ್ರು ವಾಪಸ್ ಬರೋವರೆಗೂ ಇಲ್ಲಿ ಕಾಯ್ತಾ ಇರಿ. ಅಯ್ಯೋ, ಹಾಗೆಲ್ಲ ಕಾಯಕ್ಕಾಗಲ್ಲ ತಾತ, ಅಷ್ಟೊಂದು ಟೈಮು ಇಲ್ಲ. ಅದು ಅವ್ರ ಬದುಕಿಗೆ ಸಂಬಂಧಪಟ್ಟಿದ ವಿಷಯ. ದಯವಿಟ್ಟು ಅವರಿಬ್ರು ಹೋಗಿರೋ ಜಾಗ ಹೇಳಿ ತಾತ, ನಿಮ್ಗೆ ಕೈ ಮುಗಿದು ಬೇಡ್ಕೊತೀನಿ. ನೋಡಪ್ಪ, ಅವ್ರು ಇಲ್ಲೇ ಪಕ್ಕದಲ್ಲಿರೋ ಕಾಡಿಗೆ ಹೋಗಿದ್ದಾರೆ. ಕಾಡ್ಗ? ಯಾಕೆ ತಾತ? ಔಷಧಿ ಬೇರುಗಳಿಗೆ ತರೋಕೆ. ಈಗಲೇ ಹೋದರೆ ಅವ್ರು ನಿಂಗೆ ಸಿಗ್ಬೋದು. ಸರಿ ತಾತ, ತುಂಬ ಉಪಕಾರ ಆಯಿತು. ತಾತ, ಇಲ್ಲಿ ಯಾರೇ ಬಂದು ಪಾರ್ವತಿ ಬಗ್ಗೆ ಆಗಲಿ, ಆದಿತ್ಯ ಸರ್ ಬಗ್ಗೆ ಆಗಲಿ, ಅಥವಾ ನನ್ನ ಬಗ್ಗೆ ಆಗಲಿ ಕೇಳಿದ್ರೆ ದಯವಿಟ್ಟು ಹೇಳ್ಬೇಡಿ ತಾತ. ಯಾಕೆ? ತಾತ, ಅದೆಲ್ಲ ವಾಪಸ್ ಬಂದ್ಮೇಲೆ ಹೇಳ್ತೀನಿ. ದಯವಿಟ್ಟು ಯಾರಿಗೂ ಹೇಳ್ಬೇಡಿ ತಾತ.
ಹ್ಞೂ ಕಣಪ್ಪ. ಯಾಕೆ ಹಾಡನ್ನ ನಿಲ್ಲಿಸ್ಬಿಟ್ರಿ ಯಜಮಾನ್ರೆ? ಐ ಲವ್ ಯು ಅಂತ ಒಂದ್ಸತಿ ಹೇಳಿ ಯಜಮಾನ್ರೆ, ನನ್ನ ಜೀವನ ಪೂರ್ತಿ ಅದೇ ಗುಂಗಲ್ ಕಳೆದು ಬಿಡ್ತೀನಿ. ಒಂದ್ಸಲ ಮಾತಾಡೆ ಪಾರು, ಒಂದ್ಸಲ ಮಾತಾಡೆ ಪಾರು, ಮಾತಾಡೆ ಪಾರು. ಹೆಂಗೆ ಇವಾಗ ನಿನ್ ಸರ್ದಿ. ನನ್ನ ನೀನು ಗೆಲ್ಲಲಾರೆ ತಿಳಿದು ತಿಳಿದು ಛಲವೇತಕ್ಕೆ, ಎಷ್ಟೇ ಪ್ರಯತ್ನ ಪಟ್ರು ನೀನು ನಾನು ನಿನ್ನ ಮಾತಾಡ್ಸಲ್ಲ, ದಯವಿಟ್ಟು ನನ್ನನ್ನ ಸುಮ್ಮನೆ ಇರೋಕ್ ಬಿಟ್ಬಿಡಿ. ಪಾರು 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 ಪಾರು, ಮಲ್ಲೆ ಮುಡ್ದಿರೋ ಚಲುವೆ ಕಾಡಿಗೆ ಬಂದೆ ಹೂ ಜೊತೆಗೆ, ಚಂಬ ಮಾಡಬೇಡಮ್ಮ ಭೂಮಿ ಮೇಲೆ ನಡೆಯಮ್ಮ, ಆ ಸೂರ್ಯ ಹುಟ್ಟೋದು ಕೋಳಿ ಕೂಗಿನಿಂದಲ್ಲ, ಲೋಕ ದೀಪ ಹಚ್ಚೋದು ಅಜ್ಜಿ ಬೆಂಕಿಯಿಂದಲ್ಲ, ಇದು ಯಾಕೋ ನಮ್ಮ ಪಾರುಗೆ ಗೊತ್ತೇ ಆಗಿಲ್ಲ. ಮೋಸ ಮೋಸ ಮೋಸ, ಯಾರಾದ್ರೂ ಈ ರೀತಿ ಹಾಡ್ತಾರಾ? ಇದನ್ ಯಾರಾದ್ರೂ ಅಂತ್ಯಾಕ್ಷರಿ ಅಂತಾರ? ನಾನು ಇದನ್ ಖಂಡಿತ ಒಪ್ಪೋದಿಲ್ಲ. ಹಲೋ, ನನಗೆ ಮೊದಲೇ ಹೇಳಲೆ ತಾನೆ ನಮ್ಮ ಹಾಡಿಗೆ ಏನ್ ಬೇಕಾದ್ರೂ ನಾವು ಸೇರಿಸ್ಕೊಂಡು ಹಾಡ್ಬೋದು ಅಂತ. ಇವಾಗ ಹಾಡಕ್ಕಾಗದೆ ಸೋತ್ಬಿಟ್ಟು ಬಾಯ್ಗೆ ಬಂದಾಗ ಮಾತಾಡ್ತೀಯಾ? ಹಲೋ, ನಾನ್ ಯಾವತ್ತು ಯಾರ ಮುಂದೆನೂ ಸೋಲೋಳಲ್ಲ, ಅದು ನಿಮಗೆ ಚೆನ್ನಾಗಿ ಗೊತ್ತಿದೆ. ಮೋಸದಾಟ ಆಡಿದ್ ನೀವು, ನಾನಲ್ಲ. ಇಂಥ ಮೋಸಗಾರನ ಜೊತೆ ನಾನು ಎಲ್ಲೂ ಬರೋದಿಲ್ಲ, ಬೇಕಾದ್ರೆ ನೀವೇ ಹೋಗಿ. ಆಯ್ತು ಬಿಡು, ಅದ್ ಎಷ್ಟೊತ್ತು ಅಲ್ಲೇ ಕೂತಿರ್ತೀಯ ಅಂತ ನಾನು ನೋಡೇ ಬಿಡ್ತೀನಿ. ಯಾವ್ದಾದ್ರು ಹುಲಿನೋ ಸಿಂಹನೋ ಬಂದ್ರೆ ಅವಾಗ ಗೊತ್ತಾಗುತ್ತೆ. ಹಾ, ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳ್ಳೋದು ಹೇಗೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಮೊದಲು ನಿಮ್ಮನ್ನ ನೀವು ರಕ್ಷಣೆ ಮಾಡ್ಕೊಳ್ಳಿ. ಎಕ್ಸ್ಕ್ಯೂಸ್ ಮೀ, ಇಲ್ಲಿ ತಾವೊಬ್ಬರೇ ನನಗೆ ಫ್ರೆಂಡ್ ಅಲ್ಲ. ಅವಾಗಲೇ ನೋಡ್ದಲ್ಲ, ಗಿಡ ಮರಗಳೆಲ್ಲ ನಮ್ಮ ಫ್ರೆಂಡ್ಸ್ ಆಗಿದ್ದಾರೆ, ಅವ್ರು ನಮ್ಮನ್ನ ಕಾಪಾಡ್ತಾರೆ. ಹೋಗಿ ಹೋಗಿ, ದಾರಿ ತಪ್ಪದಾಗ ಗೊತ್ತಾಗುತ್ತೆ ಈ ಪಾರ್ವತಿ ಸಹಾಯ ಬೇಕೋ ಇಲ್ಲ ಈ ಗಿಡ ಮರಗಳ ಸಹಾಯ ಬೇಕೋ ಅಂತ. ಬರ್ಲಾ? ಗುಡ್ ಬೈ.